ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸದ್ಯಕ್ಕೆ ಈ ಯುದ್ಧ ಮುಗಿಸೋದಕ್ಕೆ ಇರಾನ್ ಒಪ್ತಾ ಇಲ್ಲ. ನಮಗೆ ತಾತ್ಕಾಲಿಕ ಸೀಸ್ ಫೈರ್ ಬೇಕಿಲ್ಲ, ಪರ್ಮನೆಂಟ್ ಸೀಸ್ ಫೈರ್ ಬೇಕಿದೆ. ಅದು ನಮ್ಮ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿದ್ರೆ ಮಾತ್ರ ರಾಜಿ, ಇಲ್ಲ ಅಂದ್ರೆ ಯುದ್ಧ ಅಂತ ಇಸ್ಲಾಮಿಕ್ ರೆಜಿಮ್ ಹೇಳ್ತಾ ಇದ್ರೆ, ಇವತ್ತು ರಾತ್ರಿ 8 ಗಂಟೆಯೊಳಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗಬೇಕು. ಇಲ್ಲದೆ ಇದ್ರೆ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಇವೆರಡನ್ನು ಕೇಳ್ಕೊಂಡು ಇಸ್ರೇಲ್ ಖುಷಿ ಆಗ್ತಾ ಇದೆ. ಪಾಕಿಸ್ತಾನ ಕಣ್ಣೀರ್ ಹಾಕೋದಿಕ್ಕೆ ಶುರು ಮಾಡಿದೆ. ಈ ಯುದ್ಧ ಇರಾನ್ ಅನ್ನ ಅಥವಾ ಯುದ್ಧ ಮಾಡ್ತಾ ಇರೋ ಬೇರೆ ದೇಶಗಳನ್ನ ಎಷ್ಟು ಕಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಕಾಡ್ತಾ ಇರೋದು ಮತ್ತು ಭಯವನ್ನ ಸೃಷ್ಟಿ ಮಾಡ್ತಾ ಇರೋದು ಪಾಕಿಸ್ತಾನಕ್ಕೆ. ಯುದ್ಧ ನಿಂತರೆ ಪಾಕಿಸ್ತಾನದ ಆಡಳಿತ, ಅಲ್ಲಿನ ಸೇನೆ ಎಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತವೆ. ಇಲ್ಲದೆ ಇದ್ರೆ ಪಾಕಿಸ್ತಾನ ಯುದ್ಧ ಮಾಡದೇನೆ ಆರ್ಥಿಕವಾಗಿ, ಜನಾಂಗೀಯವಾಗಿ ಕೂಡ ಕುಸಿತವನ್ನ ಕಾಣಬೇಕಾಗಿ ಬರುತ್ತೆ. ಹೀಗಾಗಿ ಏನಾದರೂ ಮಾಡಿ ಯುದ್ಧ ನಿಲ್ಲೋ ಹಂಗ ಮಾಡಿ ಅಂತ ಪಾಕಿಸ್ತಾನ ಸಿಕ್ಕವ್ರ ಕಾಲು ಹಿಡಿತಾ ಇದೆ. ಆದರೆ ಇರಾನ್ ತನ್ನ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಹಾಗಾದ್ರೆ ಇರಾನ್ ಇಸ್ರೇಲ್ ಯುದ್ಧ ಪಾಕಿಸ್ತಾನಕ್ಕೆ ಯಾಕೆ ಆತಂಕವನ್ನು ಸೃಷ್ಟಿ ಮಾಡುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಯುದ್ಧ ಇಡೀ ಜಗತ್ತನ್ನ ತೈಲ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ. ಗ್ಯಾಸ್ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ರಸಗೊಬ್ಬರಗಳ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಇದು ರೈತರಿಗೆ ಸಮಸ್ಯೆಯನ್ನುಂಟು ಮಾಡಬಹುದು. ಇನ್ನು ಕೆಲ ದಿನ ಹೀಗೆ ಯುದ್ಧ ಆಗ್ತಾ ಹೋದ್ರೆ ಗ್ಯಾಸ್ ಬೆಲೆ ಕೂಡ ಹೆಚ್ಚಾಗಬಹುದು. ನಮ್ಮ ಜೇಬುಗಳಿಗೆ ಮತ್ತಷ್ಟು ಕತ್ತರಿ ಬೀಳಬಹುದು. ಗ್ಯಾಸ್ಗೆ ಪರ್ಯಾಯವನ್ನು ನಾವು ಕಂಡುಕೋಬೇಕಾದ ಅನಿವಾರ್ಯತೆ ಕೂಡ ಇಲ್ಲಿ ಉಂಟಾಗಬಹುದು. ಗೋಬರ್ ಗ್ಯಾಸ್, ಬಯೋಗ್ಯಾಸ್ ಮಾಡ್ಕೊಳ್ಳಿ, ಸಬ್ಸಿಡಿ ಕೊಡ್ತೀವಿ ಅಂತ ಸರ್ಕಾರ ಮುಂದೆ ಬರಲೂಬಹುದು. ಅದನ್ನು ಪ್ರಮೋಟ್ ಮಾಡೋ ಕೆಲಸ ಕೂಡ ಶುರುವಾಗಬಹುದು. ಏನೋ ಒಟ್ಟು ಒಂದಷ್ಟು ದಿನಗಳಲ್ಲಿ ಭಾರತದ ಸಮಸ್ಯೆ ಬಗೆಹರಿಯಲೂಬಹುದು. ಆದರೆ ಪಾಕಿಸ್ತಾನದಲ್ಲಿ ಹಂಗೆ ಕಾಣ್ತಾ ಇಲ್ಲ. ಅವರಿಗೆ ತೈಲ, ಗ್ಯಾಸ್, ಯೂರಿಯಾ, DAPಗಳನ್ನು ಮೀರಿ ಹಲವು ಸಮಸ್ಯೆಗಳು ಈ ಯುದ್ಧದಿಂದ ಕಾಣ್ತಾ ಇವೆ, ಕಾಡೋದಕ್ಕೆ ಕೂಡ ಶುರು ಮಾಡಿವೆ. ಹೀಗಾಗಿ ಪಾಕಿಸ್ತಾನ ಯುದ್ಧ ಬೇಗ ನಿಲ್ಲಲಿ ಅಂತ ಬಯಸ್ತಾ ಇದೆ. ಅಮೆರಿಕ ಜೊತೆ ಸಂಧಾನ ಮಾಡ್ಕೊಂಡು ಬಿಡಿ ಅಂತ ಇರಾನಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದ ಪಾಕಿಸ್ತಾನ ಚಲ್ಹಟ್ ಅನ್ನಿಸ್ಕೊಳ್ತು. ಅಲ್ಲಿಂದ ಸೀದಾ ಚೈನಾಗ್ ಓಡ್ ಹೋದ ಇಶಾಕ್ ದಾರ್ ಅಲ್ಲಿ ವಾಂಗ್ ಈನ ಭೇಟಿ ಮಾಡಿ, ನೀವಾದರೂ ಒಂದು ಮಾತು ಹೇಳಿ ಜನಾಬ್, ಇರಾನ್ ನಿಮ್ಮ ಮಾತು ಕೇಳುತ್ತೆ, ಯುದ್ಧ ನಿಲ್ಲಿಸಿ ಅಂತ ಅವ್ರಿಗೆ ಹೇಳಿ ಅಂತ ಈ ವಾಂಗ್ನ ಕಾಲು ಹಿಡಿದು ಬೇಡ್ದ. ಆದರೆ ಚೈನಾಗೆ ಈ ತಕ್ಷಣ ಯುದ್ಧ ನಿಲ್ಲೋದು ಬೇಕಿಲ್ಲ. ಅವರು ಕೂಡ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ತನ್ನ ಆಯುಧಗಳ ಬತ್ತಳಿಕೆಯನ್ನು ಖಾಲಿ ಮಾಡಿಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ. ಅಮೆರಿಕದ ತಾಕತ್ತೆಷ್ಟು ಅನ್ನೋದನ್ನ ನೋಡೋ ಉತ್ಸಾಹದಲ್ಲಿ ಚೈನಾ ಇದೆ. ಹೀಗಾಗಿ ಚೈನಾ ಮೇಲೆ ಯುದ್ಧವನ್ನು ನಿಲ್ಲಿಸಿಬಿಡಿ, ಹಾರ್ಮೋಸನ್ನು ಓಪನ್ ಮಾಡಿ ಅಂತ ಹೇಳಿದ್ರೂ ಕೂಡ ಇರಾನಿಗೆ ಯುದ್ಧವನ್ನು ಮುಂದುವರಿಸೋದಕ್ಕೆ ಏನು ಬೇಕು ಅದೆಲ್ಲವನ್ನ ಹಿಂಬಾಗಿಲಿನಿಂದ ಕೊಡ್ತಾ ಹೋಗ್ತಾ ಇದೆ. ಸೊ ಚೈನಾ ಕಾರ್ಡಲ್ಲಿ ವರ್ಕೌಟ್ ಆಗಲಿಲ್ಲ. ಈಜಿಪ್ಟ್ ಮತ್ತು ಟರ್ಕಿ ಇರಾನ್ ಹಾಗೂ ಅಮೆರಿಕಾಗಳ ಜೊತೆ ಮಾತುಕತೆಗಳನ್ನು ಮಾಡ್ತಲೇ ಇವೆ. ಆದರೆ IRGC ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗ ಪಾಕಿಸ್ತಾನಕ್ಕೆ ವಿಪರೀತ ಸಂಕಟ ಶುರುವಾಗ್ತಾ ಇದೆ. ಗೆಳೆಯರೆ, ಅಲ್ಲಿ ಯುದ್ಧ ಆದರೆ ವಿಶೇಷವಾಗಿ ಪಾಕಿಸ್ತಾನಕ್ಕೆ ಇನ್ನೇನಾಗುತ್ತೆ? ಎಲ್ರಿಗೂ ಏನಾಗುತ್ತೋ ಅದೇ ಅವ್ರಿಗೂ ಆಗುತ್ತೆ ಅಷ್ಟೇ ಅಂತ ನೀವು ಅಂದ್ಕೋತಾ ಇದ್ದೀರೋ ಏನೋ. ಅವ್ರ ಕಷ್ಟ ಬರೀ ಗ್ಯಾಸು ಪೆಟ್ರೋಲು ಮಾತ್ರ ಅಲ್ಲ. ಈಗಾಗಲೇ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಹಳ್ಳ ಹಿಡಿದು ಹೋಗಿದೆ. ಅಲ್ಲಿ ಮತ್ತೆ ಬೆಲೆ ಏರಿಕೆ ಶುರು ಆಗುವುದು ಅವರನ್ನು ಇನ್ನಷ್ಟು ಪಾತಾಳಕ್ಕೆ ಕುಸಿಯೋ ಹಾಗೆ ಖಂಡಿತ ಮಾಡೇ ಮಾಡುತ್ತೆ. ಆದರೆ ಅದಕ್ಕೆ ಅವರೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಈ ಯುದ್ಧ ಅರಬರನ್ನು ಪಾಕಿಸ್ತಾನದಿಂದ ದೂರ ಮಾಡೋ ಲಕ್ಷಣಗಳು ಕಾಣ್ತಾ ಇವೆ. ಅದು ಅವರನ್ನು ಆತಂಕಕ್ಕೆ ತಳ್ತಾ ಇದೆ. ಇಲ್ಲಿ ಇರಾನ್ ಯುದ್ಧವನ್ನ ಯಾರ ಜೊತೆ ಮಾಡ್ತಾ ಇದೆ? ಅವರೇನು ಅಮೆರಿಕಾದ ಮೇಲೆ ದಾಳಿ ಮಾಡುವಷ್ಟು ದೊಡ್ಡ ಮಿಸೈಲ್ಗಳನ್ನು ಇಟ್ಕೊಂಡಿಲ್ಲ. ಅಕ್ಕಪಕ್ಕದ ಅರಬ್ ದೇಶಗಳಲ್ಲಿನ ಅಮೆರಿಕಾದ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾರೆ. ಅಮೆರಿಕಾದ ನೆಲೆಗಳು ಅಂತ ಹೇಳ್ತಾ ಅರಬರ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಹೊಡಿತಾ ಹೋಗ್ತಾರೆ. ಅದರಲ್ಲೂ UAE, ಬಹ್ರೈನ್ ಮತ್ತು ಕುವೈತ್ಗಳು ಇರಾನ್ನ ದಾಳಿಗೆ ನಲುಗಿ ಹೋಗ್ತಾ ಇವೆ. ಇಲ್ಲಿ ಅರಬರ ಮೇಲೆ ದಾಳಿ ಆದ್ರೆ ಅವ್ರ ಸಹಾಯಕ್ಕೆ ಪಾಕಿಸ್ತಾನ ಹೋಗಬೇಕು. ಯಾಕೆಂದ್ರೆ ಅರಬ್ ದೇಶಗಳು ಪಾಕಿಸ್ತಾನಕ್ಕೆ ಇಷ್ಟು ದಿನ ಸಾಲ ಕೊಟ್ಟು ಸಹಾಯ ಮಾಡಿ ಸಾಕ್ತಾ ಇರೋದು ಕಷ್ಟಕ್ಕೆ ಇವ್ರು ಆಗ್ತಾರೆ ಅಂತಾನೆ ತಾನೆ. ಆದ್ರೆ ಹಂಗ ಹೋಗಿ ಇರಾನ್ ಜೊತೆ ಯುದ್ಧ ಮಾಡೋ ಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆ ಇಲ್ಲ. ಇನ್ನು ಸೌದಿ ಹಾಗೂ ಪಾಕ್ ನಡುವೆ ಒಂದು ರಕ್ಷಣಾ ಒಪ್ಪಂದ ಬೇರೆ ಆಗಿದೆ. ಅದರ ಪ್ರಕಾರ ಇಷ್ಟೊತ್ತಿಗೆ ಪಾಕಿಸ್ತಾನದ ಸೈನ್ಯ ಸೌದಿ ಅರೇಬಿಯಾದ ಪರ ಯುದ್ಧ ಮಾಡೋದಕ್ಕೆ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ಇವರು ಸಂಧಾನ ಅಂತ ಮಾತುಕತೆಗಳಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಎಷ್ಟು ಬುದ್ಧಿವಂತ ಅಂದ್ರೆ, ಇರಾನ್ ಜೊತೆ ಅಮೆರಿಕ ಯುದ್ಧ ಶುರು ಮಾಡಿದ್ರೆ ಅರಬರ ಪರ ಯುದ್ಧಕ್ಕೆ ಹೋಗಬೇಕಾಗತ್ತೆ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಹಿಂಗಾಗಿ ಆಫ್ಘನಿಸ್ತಾನದ ಜೊತೆ ಪಾಕಿಸ್ತಾನ ಸುಮ್ನೆ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಾ ಕೂತ್ಕೊಳ್ತು. ಆಫ್ಘನಿಸ್ತಾನದ ಕಡೆಯಿಂದ ನಮಗೆ ಥ್ರೆಟ್ ಇದೆ, ಅವ್ರ ಜೊತೆ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತ ಸೀನ್ ಕ್ರಿಯೇಟ್ ಮಾಡಿ ಇರಾನ್ ಯುದ್ಧದಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಆದ್ರೆ ಅದು ಕೂಡ ಎಷ್ಟು ದಿನ ನಡೆಯೋದಕ್ಕೆ ಸಾಧ್ಯ? ನಮ್ಮ ಜೊತೆ ನಿಮ್ಗೆ ಒಪ್ಪಂದ ಇದೆ ಅಲ್ವಾ, ಬನ್ನಿ ಯುದ್ಧ ಮಾಡಿ ಅಂತ ಸೌದಿ ಕರೆದ್ರೆ ಸ್ವಲ್ಪ ಸುಮ್ಮನಿರಿ, ಸಂಧಾನ ಮಾಡಿಸ್ಬಿಡ್ತೀವಿ, ಆಮೇಲೆ ಯುದ್ಧನೇ ಇರೋದಿಲ್ಲ ಅಂತ ಪಾಕಿಸ್ತಾನ ಬಿಳಿ ಬಾವುಟ ಹಿಡ್ಕೊಂಡು ಅಮೆರಿಕ ಕೊಟ್ಟ ಚೀಟಿ ತಗೊಂಡು ಮೆಸೆಂಜರ್ ಕೆಲಸ ಮಾಡ್ತಾ ಕೂತ್ಕೊಳ್ತು. ಇವರು ಯಾವಾಗ ಸೇನೆಯನ್ನ ಕಳುಹಿಸೋದಿಲ್ಲ ಅಂತ ಖಚಿತ ಆಯ್ತೋ, ಸೌದಿ ಅರೇಬಿಯಾ ನಮ್ಮ $5 ಬಿಲಿಯನ್
ಸಾಲ ಇದೆಯಲ್ಲ ಅದನ್ನ ತಕ್ಷಣ ವಾಪಸ್ ಕೊಟ್ಟುಬಿಡಿ ಅಂತ ಕೇಳೋದಕ್ಕೆ ಶುರು ಮಾಡಿದೆ. ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ UAE ನಮಗೆ ಈಗ ನಮ್ಮ ಹಣನ ತಕ್ಷಣ ಈಗಿಂದೀಗಲೇ ಕೊಟ್ಟುಬಿಡಿ, ನಿಮ್ಮ ಸಾಲನ ರಿನ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿ ಹೇಳಿದೆ. ಈ ಏಪ್ರಿಲ್ ಮುಗಿಯೋದ್ರೊಳಗೆ ಪಾಕಿಸ್ತಾನ $3.5 ಬಿಲಿಯನ್ ಹಣವನ್ನು UAEಗೆ ವಾಪಸ್ಸು ಕೊಟ್ಟು ಬಿಡಬೇಕು. ಇನ್ನು ಇಷ್ಟಕ್ಕೆ ಇದು ಮುಗಿಯೋದಿಲ್ಲ. ಇದೇ ಏಪ್ರಿಲ್ ತಿಂಗಳಲ್ಲಿ ಯೂರೋ ಬಾಂಡ್ಗಳು ಕೂಡ ಪೇಮೆಂಟಿಗೆ ಬರುತ್ತವೆ. ಅದಕ್ಕೆ ಸಂಬಂಧಪಟ್ಟ $1.3 ಬಿಲಿಯನ್ ಪಾಕಿಸ್ತಾನ ಪಾವತಿ ಮಾಡಬೇಕಾಗತ್ತೆ. ಒಟ್ಟು ಸುಮಾರು $4.8 ಬಿಲಿಯನ್. ಅವರ ಒಟ್ಟು ಫಾರೆಕ್ಸ್ ರಿಸರ್ವ್ ಏನಿದೆ ಅದರ 30% ಬರೀ ಒಂದು ಏಪ್ರಿಲ್ ತಿಂಗಳಲ್ಲೇ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದೆಲ್ಲದರ ನಡುವೆ ಚೈನಾ ನಮ್ಮ ಕರೆಂಟ್ ಬಿಲ್ $220 ಮಿಲಿಯನ್ ಇದೆಯಲ್ಲ ಅದನ್ನು ವಾಪಸ್ಸು ಕೊಡ್ರಯ್ಯ ಅಂತ ಕೇಳ್ತಾ ಇದೆ. ಇಲ್ಲಿ ಚೈನಾಗೇನೋ ಬೆಣ್ಣೆ ಹಚ್ಚಿ ಬರಬಹುದು, ಆದರೆ UAEಯ ಹಣವನ್ನು ವಾಪಸ್ಸು ಕೊಡಲೇಬೇಕಾಗುತ್ತೆ. ಅದನ್ನು ಕೊಟ್ಟು ಬಿಡ್ತೀವಿ ಅಂತ ಪಾಕಿಸ್ತಾನ ಕೂಡ ಹೇಳ್ತಾ ಇದೆ. ಅದಕ್ಕಾಗಿ ಅವರೀಗ ಹೊಸ ಸಾಲದಾತರನ್ನು ಹುಡುಕ್ತಾ ಇದ್ದಾರೆ. ಹಾಗೆ ಹಣನ ಯಾವಾಗ ವಾಪಸ್ಸು ಕೊಡ್ತೀವಿ ಅನ್ನೋದನ್ನು ಕೂಡ ಪಾಕಿಸ್ತಾನ UAEಗೆ ಹೇಳಿದೆ. ಏಪ್ರಿಲ್ 11ನೇ ತಾರೀಕು $450 ಮಿಲಿಯನ್, 17ನೇ ತಾರೀಕು $2 ಬಿಲಿಯನ್, ಹಾಗೆ ಏಪ್ರಿಲ್ 23ನೇ ತಾರೀಕು ಉಳಿದ $1 ಬಿಲಿಯನ್ ವಾಪಸ್ಸು ಮಾಡ್ತೀವಿ ಅಂತ ಪಾಕ್ ಆಶ್ವಾಸನೆಯನ್ನು ಕೊಟ್ಟಿದೆ. ಆ ಹಣವನ್ನು ಅವರು ವಾಪಸ್ ಕೊಡಲೂಬಹುದು. ಗೆಳೆಯರೆ, ಈ ಹಣ UAE ಪಾಕಿಸ್ತಾನದ ಸ್ಟೇಟ್ ಬ್ಯಾಂಕ್ ಅಲ್ಲಿ ಶಾರ್ಟ್ ಟರ್ಮ್ ಡೆಪಾಸಿಟ್ ರೂಪದಲ್ಲಿಟ್ಟಿದ್ದ ಹಣ. ಇವತ್ತಲ್ಲ 1995ರಿಂದ ಕೂಡ ಸೌದಿ ಮತ್ತು UAEಯ ಹಣ ಪಾಕಿಸ್ತಾನದ ಬ್ಯಾಂಕಲ್ಲಿ ಡೆಪಾಸಿಟ್ ರೂಪದಲ್ಲಿದೆ. ಅದರ ಗಡುವು ಮುಗಿದು ಹಣ ಪಾವತಿ ಮಾಡಬೇಕಾದ ದಿನ ಬಂದ ಕೂಡಲೇ ಪಾಕಿಸ್ತಾನ ರೋಲ್ ಓವರ್ ಕೇಳುತ್ತೆ. ಸೌದಿ ದೊರೆಗಳು ಕೂಡ ಶ್ರೀಮಂತರು, ಏನು $3 ಬಿಲಿಯನ್ $4 ಬಿಲಿಯನ್ ಅವರಿಗೆ ದೊಡ್ಡ ಮೊತ್ತ ಕೂಡ ಆಗಿರಲಿಲ್ಲ. ಹೀಗಾಗಿ 2 ತಿಂಗಳಿಗೊಮ್ಮೆ ಸಾಲನ ರಿನ್ಯೂವಲ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. UAE ಯುದ್ಧ ಪೀಡಿತ ಆಗಿದೆ. ಸೊ ಅವ್ರು ನಮ್ಮ ಹಣ ನಮಗೆ ಬೇಕು, ಕೊಟ್ಟು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಂತ UAEಲಿ ಹಣ ಮುಗಿದು ಹೋಯ್ತು ಅಂತಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬಾರದ, ಸೇನೆಯನ್ನು ಕಳುಹಿಸದ, ಇರಾನ್ ಹಾಗೂ ಅರಬ್ 2 ದೇಶಗಳ ನಡುವೆ ಡಬಲ್ ಗೇಮ್ ಆಡ್ತಾ ಇರೋ ಪಾಕಿಸ್ತಾನದ ಮೇಲೆ ಅವರಿಗೆ ಅಸಹನೆ ಶುರುವಾಗಿದೆ. ಹೀಗಾಗಿ ನಮ್ಮ ಹಣ ನಮಗೆ ವಾಪಸ್ ಬೇಕು, ತಕ್ಷಣ ಕೊಟ್ಟು ಬಿಡಿ ಅಂತ UAEಯ ದೊರೆಗಳು ಕೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟರೆ ಏನಾಗುತ್ತೆ? ಪಾಕಿಸ್ತಾನ IMFನ ಸಾಲ ತಗೋತಾ ಇದೆ ಅಲ್ವಾ, ಆ ಸಾಲದ ಕಂಡೀಷನ್ಗಳ ಪೈಕಿ ಒಂದು ಪಾಕಿಸ್ತಾನದ ಮಿತ್ರ ದೇಶಗಳು ಅಲ್ಲಿನ SBP ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನಲ್ಲಿ $12.5 ಬಿಲಿಯನ್ ಹಣವನ್ನು ಶಾರ್ಟ್ ಟರ್ಮ್ ಡೆಪಾಸಿಟ್ ಇಡೋ ಮೂಲಕ IMFಗೆ ಒಂದು ಗ್ಯಾರಂಟಿಯನ್ನು ಕೊಡಬೇಕು. ಸದ್ಯಕ್ಕಲ್ಲಿ ಚೈನಾ, ಸೌದಿ ಅರೇಬಿಯಾ, UAE ಮುಂತಾದ ದೇಶಗಳು ದೊಡ್ಡ ಪ್ರಮಾಣದ ಹಣವನ್ನು ಡೆಪಾಸಿಟ್ ಇಟ್ಟಿವೆ. ಪಾಕಿಸ್ತಾನದ ಒಟ್ಟು ಫಾರೆಕ್ಸ್ ರಿಸರ್ವ್ $16.4 ಬಿಲಿಯನ್. ಅದರಲ್ಲಿ ಅರಬ್ ದೇಶಗಳು ಹಾಗೂ ಚೈನಾ SBPಲಿಟ್ಟಿರೋ ಡೆಪಾಸಿಟ್ ಹಣ ಇದೆಯಲ್ಲ ಅದೇ ಸುಮಾರು $12 ಬಿಲಿಯನ್ ವರೆಗೆ ಇದೆ. ಅದರಲ್ಲಿ ಈಗ UAE ತನ್ನ $3.5 ಬಿಲಿಯನ್ ವಾಪಸ್ ತಗೊಂಡು UAE ಬಾಂಡ್ ಪೇಮೆಂಟ್ ಕೂಡ ಆದರೆ ಪಾಕಿಸ್ತಾನದ ಖಜಾನೆಯಲ್ಲಿ ಇನ್ನೊಂದು $11.5 ಬಿಲಿಯನ್ ವರೆಗೆ ರಿಸರ್ವ್ ಉಳ್ಕೊಳ್ಳುತ್ತೆ. ಇದು IMF ಮಿತಿ ಏನಿದೆ ಅದರ ಬಾರ್ಡರ್ಗೆ ಬಂದ ಹಾಗಾಗುತ್ತೆ. ಇನ್ನು ಇದರ ಮಧ್ಯೆ ಒಂದಷ್ಟು ರೆಮಿಟೆನ್ಸ್ ಹಣ ಕೂಡ ಬರುತ್ತಲ್ಲ, ಅದನ್ನು ತೋರಿಸಿ ಜೈ ಅಂದು ಬಿಡೋಣ ಅಂದ್ಕೊಂಡ್ರೆ ಈ ಬಾರಿ ರೆಮಿಟೆನ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳಿವೆ. ಗೆಳೆಯರೆ, ರೆಮಿಟೆನ್ಸ್ ಅಂದ್ರೆ ಪಾಕಿಸ್ತಾನದ ಜನ ವಿದೇಶಗಳಿಗೆ ಹೋಗಿ ಅಲ್ಲಿ ದುಡಿದು ಸ್ವದೇಶಗಳಲ್ಲಿನ ತಮ್ಮ ಕುಟುಂಬಗಳಿಗೆ, ಬಂಧು ವರ್ಗಕ್ಕೆ ಹಣ ಕಳಿಸ್ತಾರಲ್ಲ ಅದು. ಹೊರ ದೇಶಗಳಿಂದ ಬರೋ ಹಣ ಸಾಮಾನ್ಯವಾಗಿ ಡಾಲರ್ ರೂಪದಲ್ಲಿ ಬಂದು ರಿಸರ್ವ್ ಬ್ಯಾಂಕ್ ಅಥವಾ ಫೆಡರಲ್ ಬ್ಯಾಂಕ್ ಅನ್ನು ಸೇರುತ್ತೆ. ಆದ್ರೆ ಈ ಬಾರಿ ಅದು ಬರುವುದು ಕೂಡ ಕಡಿಮೆ. ಯಾಕೆಂದ್ರೆ ಅರಬ್ ದೇಶಗಳಿಗೆ ಹೋಗಿರೋ ಪಾಕಿಸ್ತಾನಿಗಳು ಇನ್ನೊಂದು 2-3 ತಿಂಗಳು ಹಣ ಗಳಿಸೋದು ಕಳಿಸೋದು 2 ಡೌಟೇ. ಇನ್ನು ಪಾಕಿಸ್ತಾನದಲ್ಲಿ ಭಿಕ್ಷೆಯ ರಾಕೆಟ್ ಕೂಡ ತುಂಬಾ ದೊಡ್ಡದಿದೆ. ಅವರು ಸೌದಿ UAEಗಳಲ್ಲೇ ಭಿಕ್ಷೆ ಬೇಡ್ತಾರೆ. ಅವರ ವ್ಯಾಪಾರ ಕೂಡ ಈ ಬಾರಿ ಕಡಿಮೆ ಆಗುತ್ತೆ. ಹೀಗಾಗಿ ರೆಮಿಟೆನ್ಸ್ ಹೊಡೆತ ಕೂಡ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಬೀಳುತ್ತೆ. ಇದರ ಜೊತೆ ತೈಲ, ಗ್ಯಾಸ್ ಹಾಗೂ ಇನ್ನಿತರ ಪಾಕಿಸ್ತಾನದ ಇಂಪೋರ್ಟ್ಗಳೇನಿವೆ ಅವುಗಳಿಗೆ ಕೂಡ ಡಾಲರ್ ಅಲ್ಲೇ ಹಣವನ್ನು ಕೊಡಬೇಕು. ಈ ಬಾರಿ ಅರಬ್ ದೇಶಗಳು ಸಂಘರ್ಷ ಪೀಡಿತ ಆಗಿರೋದ್ರಿಂದ ಪಾಕಿಸ್ತಾನದ ಈ ಆಮದು ಬಿಲ್ಲುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುತ್ತವೆ. ಹೀಗಾಗಿ ಅವರ ರಿಸರ್ವ್ ಕಡಿಮೆ ಆಗುತ್ತೆ. ಅದರ ಪರಿಣಾಮ IMFನಿಂದ ಪಾಕಿಸ್ತಾನಕ್ಕೆ ಇನ್ನೂ ಬರಬೇಕಿರುವ ಸುಮಾರು $3 ಬಿಲಿಯನ್ ಸಾಲದ ಹಣ ಏನಿದೆ ಅದು ನಿಂತು ಹೋಗೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇದೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಕೆಲವೇ ತಿಂಗಳ ಹಿಂದೆ ಪಾಕಿಸ್ತಾನ JF-17 ಯುದ್ಧ ವಿಮಾನಗಳನ್ನು ಮಾರಿ ಶ್ರೀಮಂತ ಆಗಿಬಿಡುತ್ತೆ, ನಮಗೆ IMFನ ಸಾಲ ಕೂಡ ಬೇಕಾಗೋದಿಲ್ಲ ಅಂತ ಹೇಳ್ತಾ ಇದ್ದ. ಅದನ್ನು ರಾಯ್ಟರ್ಸ್ ಸೇರಿದಂತೆ ಪಶ್ಚಿಮದ ಸಾಕಷ್ಟು ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಬರೀತಲೂ ಹೋದ್ವು. ಆದರೆ ಆ JF-17 ಅನ್ನೋದು ಪೇಪರ್ಗಳಲ್ಲಿ ಮಾರಾಟ ಆಯ್ತೇ ಹೊರತು ವಾಸ್ತವವಾಗಿ ಒಂದೇ ಒಂದು ವಿಮಾನ ಮಾರೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇನ್ನು ಈಗ IMF ಸಾಲ ಕೊಡದೇ ಇದ್ರೆ
ಪಾಕಿಗಳು ಮತ್ತೆ ಕಟೋರ ಹಿಡ್ಕೊಂಡು ನಾನಾ ದೇಶಗಳ ಮುಂದೆ ಖುದಾಕೆ ನಾಂಪೆ ಕುಚ್ ದೇ ದೇ ಬಾಬಾ ಅಂತ ಬೇಡಬೇಕಾದ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿಗೆ ಅಲ್ಲಿನ ತೈಲ ಹಾಗೂ ಗ್ಯಾಸ್ನ ಸಮಸ್ಯೆಗಳ ಬೆಲೆ ಏರಿಕೆಗಳು ಕೂಡ ತಂದಿಡುತ್ತವೆ. ಇದಿಷ್ಟು ಆರ್ಥಿಕ ಹೊಡೆತಾನ. ಇನ್ನು ಪಾಕಿಸ್ತಾನವನ್ನು ಕಾಡ್ತಾ ಇರೋ ಇನ್ನೊಂದು ಸಮಸ್ಯೆ ಅಂದ್ರೆ ಅಲ್ಲಿನ ಶಿಯಾಗಳದ್ದು. ಈ ಯುದ್ಧ ನಿಲ್ಲದೆ ಮುಂದುವರೆದಷ್ಟು ಪಾಕಿಸ್ತಾನದ ಶಿಯಾಗಳು ಹೆಚ್ಚು ಒಂದಾಗ್ತಾ ಹೋಗ್ತಾರೆ. ಅವರು 20-25% ಅದು ಸಣ್ಣ ಸಂಖ್ಯೆ ಅಲ್ಲ. ಆದ್ರೆ ಶಿಯಾಗಳು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಅಧಿಕಾರವನ್ನೇನು ಅಲ್ಲಿ ಅನುಭವಿಸಿಲ್ಲ. ಹೀಗಾಗಿ ಈ ಬಾರಿ ಇರಾನ್ನ ಹೆಸರಲ್ಲಿ ಇರಾನಿಗೆ ಸಿಂಪತಿ ತೋರಿಸ್ತಾ ಶಿಯಾಗಳು ಒಂದುಗೂಡ್ತಾ ಹೋದ್ರೆ ಅವರು ಈ ಸುನ್ನಿ ಆಡಳಿತದ ವಿರುದ್ಧ ತಿರುಗಿ ಬೀಳ್ತಾರೆ. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಈ 25% ಶಿಯಾಗಳ ಕಾರಣಕ್ಕೇನೆ ಇರಾನ್ ವಿರುದ್ಧ ಸೌದಿಗೆ ಬೆಂಬಲವಾಗಿ ನಿಲ್ತಾ ಇಲ್ಲ. ಇಲ್ಲಿ ಒಂದು ವೇಳೆ ಪಾಕಿಸ್ತಾನ ಇರಾನ್ ವಿರುದ್ಧ ಏನಾದರೂ ಮಾಡುತ್ತೆ ಅಂದ್ರೆ ಪಾಕಿಸ್ತಾನದ ಒಳಗೆ ಒಂದು ಶಿಯಾ ಬಂಡಾಯ ಶುರುವಾಗುತ್ತೆ. ಈಗಿರೋ ಬಲೂಚ್ ಬಂಡಾಯ, ಖೈಬರ್ ಬಂಡಾಯ, ಸಿಂಧ್ ಹಾಗೂ ಆಕ್ರಮಿತ ಕಾಶ್ಮೀರಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಶುರುವಾಗ್ತಾ ಇರೋ ಆಕ್ರೋಶ, TTP ಇದ್ಯಾವುದನ್ನು ನಿಭಾಯಿಸೋದಕ್ಕಾಗದೆ ಒದ್ದಾಡ್ತಾ ಇರೋ ಪಾಕಿಸ್ತಾನಕ್ಕೆ ಶಿಯಾಗಳ ಬಂಡಾಯ ಬೇರೆ ಶುರುವಾದರೆ ತಡ್ಕೊಳ್ಳೋ ಶಕ್ತಿ ಖಂಡಿತ ಇರೋದಿಲ್ಲ. ಅದರ ಜೊತೆ ಸೇನೆಯಲ್ಲಿನ ಶಿಯಾ ಅಧಿಕಾರಿಗಳು ಕೂಡ ಸುನ್ನಿ ಮುಲ್ಲಾ ಮುನೀರನ ವಿರುದ್ಧ ಬಂಡಾಯ ಶುರು ಮಾಡ್ತಾರೆ. ಸೊ ಪಾಕಿಸ್ತಾನ ಇಲ್ಲಿ ಹಗ್ಗದ ಮೇಲೆ ನಡೀತಾ ಇದೆ. ಇನ್ನು ಅಮೆರಿಕದ ಅಂಗಳದಲ್ಲಿ ಮುನೀರ ಕೂತಿದ್ದಾನೆ. ಆತ ಟ್ರಂಪ್ಗೆ ಬೆಣ್ಣೆ ಮಸಾಜ್ ಮಾಡ್ತಾ ಇದ್ರೆ ವಿದೇಶಾಂಗ ಸಚಿವ ಇಶಾಕ್ ದಾರ್ ಚೈನಾಗೆ ಮಾಲಿಶ್ ಮಾಡ್ತಾ ಇದ್ದಾನೆ. ಮುಂದಿನ ಪ್ರಧಾನಿ ನಾನೇ ಅಂತ ದಾರ್ ಈಗಾಗಲೇ ಡಿಸೈಡ್ ಕೂಡ ಮಾಡಿದ ಹಾಗೆ ಕಾಣ್ತಾ ಇದೆ. ಹಿಂಗಾಗಿ ಆತ ಇಸ್ಲಾಮಿಕ್ ಉಮ್ಮಾನೂ ಮಾತಾಡಿಸ್ತಾ ಹೋಗ್ತಾ ಇದ್ದಾನೆ. ಹಂಗೆ ಏನಾದರೂ ಕೊಡ್ತಾರಾ ಅಂತ ಆಸೆಯಿಂದ ನೋಡ್ತಲೂ ಇದ್ದಾನೆ. ಇಲ್ಲಿ ಯುದ್ಧ ನಿಲ್ಲದೆ ಇದ್ರೆ ಸೌದಿ ಅರೇಬಿಯಾ ಪಾಕಿಗಳ ಸೇನೆಯನ್ನು ಕೇಳುತ್ತೆ, ಕೊಡದೇ ಇದ್ರೆ ಸಾಲ ವಾಪಸ್ ಕೇಳುತ್ತೆ. ಸೇನೆ ಕೊಟ್ಟರೆ ಒಳಗೆ ಶಿಯಾಗಳು ಹೊಡಿತಾರೆ, ಕೊಡದೇ ಇದ್ರೆ ಸಾಲನೇ ವಾಪಸ್ ಕೊಟ್ಟು ಬಿಡ್ತೀವಿ ಅಂದರೆ ಪಾಕಿಸ್ತಾನ ಭಿಕಾರಿ ಆಗುತ್ತೆ. ಆಗ ಸುನ್ನಿಗಳು ಕೂಡ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿನೇ ಏನಾದರೂ ಮಾಡಿ ಯುದ್ಧ ನಿಲ್ಲಿಸಿ, ಅಟ್ಲೀಸ್ಟ್ ನಿಲ್ಲಿಸ್ತೀವಿ ಅಂತನಾದರೂ ಹೇಳಿ ಅಂತ ಪಾಕ್ ಇರಾನನ್ನು ಬೇಡ್ತಾ ಇದೆ. ಯುದ್ಧ ನಿಲ್ಲಿಸೋದಕ್ಕೆ ಹೇಳಿ ಇರಾನಿಗೆ ಅಂತ ಕಂಡವರನ್ನು ಕಾಡ್ತಾ ಇದೆ. ಇನ್ನು ಇರಾನ್ ಮಾತ್ರ ನಮ್ಮದೊಂದು 10 ಕಂಡೀಷನ್ ಇವೆ, ಅದಕ್ಕೆ ಒಪ್ಕೊಳ್ಳೋದಕ್ಕೆ ನಿಮ್ಮ ಅಪ್ಪ ಟ್ರಂಪ್ಗೆ ಹೇಳ್ಬಿಡಿ ಅಂತ ಹೇಳ್ತಾ ಇದೆ. ಇನ್ನು ಅವರ ಅಪ್ಪ ಟ್ರಂಪು ಇವತ್ತು ಮಂಗಳವಾರದೊಳಗೆ ಹಾರ್ಮುಜ್ ಓಪನ್ ಆಗದೆ ಇದ್ರೆ ಇರಾನನ್ನು ಚಿಂದಿ ಉಡಾಯಿಸಿಬಿಡ್ತೀನಿ ಅಂತ ಅಬ್ಬರಿಸ್ತಾ ಇದ್ದಾನೆ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಪಾಪ ಖುದಾಗಾದ್ರೂ ಗೊತ್ತಿದೆಯೋ ಇಲ್ವೋ. ಇದು ಗೆಳೆಯರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.